ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿಯಾಗಿ ಈ ಮಹಾ ಉಪವಾಸದ ಧ್ಯಾನದ ಕೂಟ 44ನೆಯ ಧ್ಯಾನದ ಕೂಟಕ್ಕೆ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡ್ತೇವೆ. ಕಳೆದ ದಿನಗಳ ಎಲ್ಲ ಸಂದೇಶವನ್ನು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಹಾಗೆ ಆ ಸಂದೇಶವನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಈ ಒಂದು ದಿನದ ವಿಶೇಷವಾದ ಈ ಒಂದು ದಿನಕ್ಕೆ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 63 ಹಾಗೂ ಇಬ್ರಿಯದವರ ಪತ್ರಿಕೆ 2ನೇ ಅಧ್ಯಾಯ. ಆ 2ನೇ ಅಧ್ಯಾಯದಲ್ಲಿ 18ನೇ ವಚನವನ್ನು ನಾನು ನಿಮಗೆ ಇವತ್ತು ಧ್ಯಾನವಾಗಿ ಆರಿಸಿಕೊಂಡಿರುವಂಥ ಒಂದು ಚಿಕ್ಕ ಭಾಗವಾಗಿದೆ. ಆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಒಂದು ವಾಕ್ಯವನ್ನು ಯೇಸು ಸ್ವಾಮಿಯ ವಿಷಯವಾಗಿ ಇಬ್ರಿಯರದ ಪತ್ರಿಕೆಯಲ್ಲಿ ದೇವರ ಈ ಲೋಕಕ್ಕೆ ತೋರಬೇಕಾಗಿರುವಂಥ ಗುಣಗಳನ್ನು, ಆತನ ಕರ್ತವ್ಯವನ್ನು ಸ್ಪಷ್ಟವಾಗಿ ತಿಳಿಯಪಡಿಸ್ತಾನೆ. ಈ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಒಂದು ಮುಳ್ಳಿನ ಕಿರೀಟದ ಬಗ್ಗೆ ಹೀಗೆ ಒಂದು ಕಥೆ ಇದೆ. ಜರ್ಮನ್ ದೇಶದ ರಾಜನು ಇಂಗ್ಲೆಂಡ್ ದೇಶವನ್ನು ಸಂದರ್ಶನ ಮಾಡಿದಾಗ, ಅರಮನೆಯ ಒಳಗಡೆ ಹೋಗಿ ಸಂದರ್ಶನ ಮಾಡಿದಾಗ, ಅಲ್ಲಿ ಇಂಗ್ಲೆಂಡ್ ದೇಶವನ್ನು ಆಡಳಿತ ಮಾಡಿದಂಥ ಎಲ್ಲ ಮಹಾರಾಜರ ಫೋಟೋಗಳನ್ನು ನೋಡಿದಾಗ ಅವರ ತಲೆಯ ಮೇಲೆ ಸುಂದರವಾಗಿರುವ ಮಹಾ ಅದ್ಭುತವಾದ ಕಿರೀಟಗಳನ್ನು ನೋಡಿದರು. ಇದಾದ ನಂತರ ಆ ಇಂಗ್ಲೆಂಡ್ ದೇಶದ ದೇವಾಲಯದ ಒಳಗಡೆ ಹೋದಾಗ ಯೇಸು ಕ್ರಿಸ್ತನ ಒಂದು ಚಿತ್ರವನ್ನು ನೋಡಿದಾಗ ಅಲ್ಲಿ ಯೇಸು ಕ್ರಿಸ್ತನ ಚಿತ್ರದಲ್ಲಿ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ನೋಡುತ್ತಾರೆ. ಆವಾಗ ಜರ್ಮನ್ ದೇಶದ ಮಹಾರಾಜನು ಹೀಗೆ ಕೇಳ್ತಾರೆ ಇಂಗ್ಲೆಂಡ್ ರಾಜನೊಟ್ಟಿಗೆ: ನಿಮ್ಮ ಹಳೆಯ ಎಲ್ಲ ರಾಜರ ತಲೆಯ ಮೇಲೆ ಸುಂದರವಾಗಿರುವಂಥ ವಜ್ರರಹಿತವಾಗಿರುವ ಕಿರೀಟಗಳನ್ನು ನೋಡ್ತೇವೆ, ಆದರೆ ಈ ಅರಸನಲ್ಲಿ ಮುಳ್ಳಿನ ಕಿರೀಟವನ್ನು ನಾವು ಕಾಣುತ್ತೇವೆ ಎಂಬುದಾಗಿ. ಇದನ್ನು ನೋಡಿ ಕೇಳಿದಾಗ ನಮ್ಮ ಜರ್ಮನಿ ದೇಶದ ರಾಜನಿಗೂ ಆಶ್ಚರ್ಯವಾಯಿತು. ಆವಾಗ ಅಲ್ಲಿ ಹೇಳಲ್ಪಟ್ಟಿದ್ದೇನೆಂದರೆ, ನಮಗೆ ಸಮಾಧಾನ ಈ ಲೋಕಕ್ಕೆ ಉಂಟಾಗಬೇಕಾದರೆ ಯೇಸು ಕ್ರಿಸ್ತನಿಗೂ ಮುಳ್ಳಿನ ಕಿರೀಟವನ್ನು ಧರಿಸಬೇಕೆಂಬುದಾಗಿ. ಮುಳ್ಳಿನ ಕಿರೀಟ ಎಂಬುದಾಗಿ ಹೇಳುವುದಾದರೆ ಶಾಪದ ಮುಳ್ಳುಗಳು, ಅಂದರೆ ಮನುಷ್ಯನನ್ನು ಒಂದೊಂದು ಶಾಪದ ಮುಳ್ಳು ಅವನನ್ನು ಚುಚ್ಚುವಂಥದ್ದಾಗಿತ್ತು. ಆ ಮುಳ್ಳು ಪ್ರತಿಯೊಬ್ಬ ಮನುಷ್ಯನನ್ನು ಆವರಿಸಿಕೊಂಡು ದೇವರ ಸನ್ನಿಧಾನದಿಂದ ಆತನನ್ನು ದೂರವಿಟ್ಟಿತ್ತು. ಅದೇ ಆ ಮುಳ್ಳಿನ ಕಿರೀಟವನ್ನು ಯೇಸು ಕ್ರಿಸ್ತನು ತನ್ನ ಶಿರದ ಮೇಲೆ ಇಟ್ಟುಕೊಂಡು ನಮಗೆ ಶಾಂತಿಯನ್ನು, ಸಮಾಧಾನ ನೀಡುವುದಕ್ಕೋಸ್ಕರವಾಗಿಯೂ ದೇವರು ಆ ಒಂದು ಮುಳ್ಳಿನ ಕಿರೀಟವನ್ನು ತಾನೇ ಧರಿಸಿಕೊಂಡಿದ್ದಾನೆ ಎಂಬುದಾಗಿ. ಅದಕ್ಕಾಗಿ ಮನುಷ್ಯನಿಗೆ ಸಮಾಧಾನ, ಸಂತೋಷ, ನಿತ್ಯ ಜೀವ, ಪಾಪದಿಂದ, ಶಾಪದಿಂದ ವಿಮುಕ್ತರಾಗುವುದಕ್ಕಾಗಿ ದೇವರೇ ಆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:14ನೇ ವಚನದಲ್ಲಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು, ಅಂದರೆ ನಮಗೋಸ್ಕರವಾಗಿ ದೇವರು ಶಾಪಗ್ರಸ್ತನಾಗಬೇಕಾಗಿತ್ತು ಎಂಬುದಾಗಿ. ಅದಕ್ಕೋಸ್ಕರವಾಗಿ ನಾನು ಮೊದಲನೇ ವಾಕ್ಯ ಹೇಳಿದ ಹಾಗೆ ದೇವರು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿಯೂ ತನ್ನೊಟ್ಟಿಗೆ ವಾಸ ಮಾಡಲಿರುವುದಕ್ಕಾಗಿಯೂ ನಮ್ಮ ಅನೇಕ ಶಾಪದ ಮುಳ್ಳಿನ ಬೇನೆಗಳನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ದೇವರಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದಾರೆ. ಅದಕ್ಕೆ ಈ ವಾಕ್ಯ ಹೇಳ್ತದೆ: ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನು. ಇವತ್ತು ಅನೇಕ ಕಷ್ಟಗಳು ಎಂಬುದಾಗಿ ನಾವು ತಿಳ್ಕೊಳ್ತೀವಿ, ಯೋಚನೆ ಮಾಡ್ತೀವಿ. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದ ರೋಗದಿಂದ, ಸಾಲದಿಂದ, ಅನೇಕ ಇಕ್ಕಟ್ಟುಗಳಿಂದ, ಜಗಳಗಳಿಂದ, ಅನೇಕ ತೊಂದರೆಗಳಿಂದ ನಾವು ಪ್ರತಿಯೊಬ್ಬರು ಶೋಧನೆಗೆ ಒಳಪಡ್ತಾ ಇದ್ದೀವಿ. ಆದರೆ ಆ ಶೋಧನೆಗಳ ಮಧ್ಯದಲ್ಲಿ ನಮ್ಮ ಜೀವಿತವನ್ನು ನಾವು ನೋಡುವಾಗ, ನನ್ನ ಜೀವಿತದಲ್ಲಿ ಯಾಕೆ ಇಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ, ಯಾಕೆ ಈ ಜೀವಿತ ನನಗೆ ಬೇಕು ಎಂಬುದಾಗಿ ನಾವು ನೋಡ್ತೀವಿ. ಆದರೆ ದೇವರ ವಾಕ್ಯವು ಹೇಳುವಂಥದ್ದು ಏನಂದರೆ, 1 ಕೊರಿಂಥ 10:13 ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸನು. ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡ್ತಾನೆ
ಕೊಡ್ತಾನೆ ಎಂಬುದಾಗಿ. ಯಾಕಂದರೆ ದೇವರು ಅನೇಕ ಕಷ್ಟಗಳನ್ನು, ದುಃಖಗಳನ್ನು, ಸಮಸ್ಯೆಗಳನ್ನು, ಅಪಮಾನಗಳನ್ನು, ನಿಂದೆಗಳನ್ನು ದೇವರು ಸಹಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಮನುಷ್ಯನಿಗೆ ಸಂಭವಿಸಲು ಬರುವಂಥ ಎಲ್ಲ ಕಷ್ಟಗಳನ್ನು ದೇವರು ತೆಗೆದುಕೊಂಡಿದ್ದಾನೆ. ಅದಕ್ಕಾಗಿ ಹೇಳ್ತಾನೆ, ಶೋಧಿಸಲ್ಪಡುವ ಪ್ರತಿಯೊಬ್ಬನಿಗೂ ದೇವರೇ ಮಾದರಿಯಾಗಿದ್ದಾನೆ. ಆ ದೇವರ ಮಾದರಿಯನ್ನು ನಾವು ಇಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಜೀವಿಸಬೇಕೆಂಬುದಾಗಿ ಹೇಳ್ತಾನೆ. 2 ತಿಮೋತಿ 1:12 ಇದರ ನಿಮಿತ್ತದಿಂದ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ಪೌಲನು ಹೇಳ್ತಾನೆ, ಈ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾನು ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ, ನಾನು ನಾಚಿಕೆ ಪಡುವುದಿಲ್ಲ. ಯಾಕಂದರೆ ಆತನು ನಮಗೋಸ್ಕರವಾಗಿ ಶೋಧನೆಗಳನ್ನು ಜಯಿಸಿದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ಬರುವುದಕ್ಕಿಂತ ಎಲ್ಲ ಅನೇಕ ಅಪಮಾನಗಳನ್ನು, ಕಷ್ಟಗಳನ್ನು, ನಿಂದನೆಗಳನ್ನು ಲೋಕದಲ್ಲಿ ಕೊಡುವಂಥ ಪ್ರತಿಯೊಬ್ಬ ಮನುಷ್ಯನು ದೇವರು ಶಿಲುಬೆಯಲ್ಲಿ ಇರುವಾಗ ಆತನ ಮುಳ್ಳಿನ ಕಿರೀಟನ್ನು ಇಟ್ಟರು, ಕೈಗಳಿಗೆ ಮಳೆಯನ್ನು ಹೊಡೆದರು, ಕಾಲಿಗೆ ಮಳೆಗಳನ್ನು ಹೊಡೆದರು, ಪಕ್ಕೆಯನ್ನು ತಿವಿದರು, ಉಗುಳಿದರು, ಬಾರಿಕೋಲಿನ ಏಟುಗಳನ್ನು ಹೊಡೆದರು, ಆತನ ತಲೆ ಕೂದಲನ್ನು ಕಿತ್ತರು. ಯಾಕಂದರೆ ಅನೇಕ ರೀತಿಯಲ್ಲಿ ದೇವರು ಶೋಧಿಸಲ್ಪಟ್ಟಿದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಆತನ ಪ್ರಾರ್ಥನೆ ಮಾಡುವಾಗ ಆತನ ಕಣ್ಣೀರು ರಕ್ತದ ಕಣ್ಣೀರಾಗಿ ಬಿತ್ತು. ಯಾಕಂದರೆ ದೇವರು ನಮಗೋಸ್ಕರವಾಗಿ ಶೋಧಿಸಲ್ಪಟ್ಟಿದ್ದಾನೆ. ಆ ಶೋಧಿಸಲ್ಪಟ್ಟಂಥ ದೇವರು ನಾವು ಸಹ ಶೋಧಿಸಲ್ಪಡುವವರಿಗೆ ಜಯಿಸಲಿಕ್ಕೆ ಶಕ್ತಿಯನ್ನು ಕೊಡುವಂಥ ದೇವರು. ಅದಕ್ಕೋಸ್ಕರ ಈ ಶ್ರಮ ಮರಣ ದಿನಗಳಲ್ಲಿ ನಮಗೆ ಅನೇಕ ಕಷ್ಟಗಳಿರ್ಬೋದು, ಸಂಕಟಗಳಿರ್ಬೋದು, ನೋವುಗಳಿರ್ಬೋದು, ಬೇನೆಗಳಿರ್ಬೋದು. ಆದರೆ ಅವುಗಳನ್ನು ಜಯಿಸಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡ್ತಾನೆ. ಪ್ರಿಯರೇ, ಇವತ್ತು ನೀನು ಸಹ ಅನೇಕ ತೊಂದರೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಿಕ್ಕಾಕಿಕೊಂಡು ನನಗೆ ಇದರಿಂದ ಬಿಡುಗಡೆ ಇಲ್ಲ ಎಂಬುದಾಗಿ ತಿಳ್ಕೊಂಡ್ರೆ, ದೇವರು ಆ ಮುಳ್ಳಿನ ಕಿರೀಟ ಅಂದರೆ ಶೋಧನೆಯ ಕಿರೀಟದಿಂದ ದೇವರು ನನ್ನ ಆಪತ್ತುಗಳನ್ನು ಬಿಡಿಸಿದ್ದಾನೆ. ಆ ಯೇಸುವಿನ ರಕ್ತವು ನಮ್ಮನ್ನು ಜಯಿಸುವಂಥದ್ದಾಗಿದೆ. ಆ ಯೇಸುವಿನ ರಕ್ತದಲ್ಲಿ ನಾವು ವಿಶ್ವಾಸ ಬಿಟ್ಟು, ನಂಬಿಕೆ ಇಟ್ಟು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಜೀವಿತವನ್ನು ಮುಟ್ಟು ಸ್ವಾಮಿ, ನನ್ನ ಕುಟುಂಬವನ್ನು ಮುಟ್ಟು ಸ್ವಾಮಿ, ನನ್ನ ಬಂಧು ಬಳಗಗಳನ್ನು ಮುಟ್ಟು ಸ್ವಾಮಿ, ನನ್ನ ಕೈ ಹಾಕುವಂಥ ಕೆಲಸಗಳನ್ನು, ಕಾರ್ಯಗಳನ್ನು ನೀನು ಅದ್ಭುತವಾಗಿ ಮುಟ್ಟು ಎಂಬುದಾಗಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವರಾಗೋಣ. ಆ ಪ್ರಾರ್ಥನೆ ಮುಖಾಂತರವಾಗಿ ಈ ಶೋಧನೆಗಳನ್ನು ಜಯಿಸಲಿಕ್ಕೆ ದೇವರ ಆತ್ಮವು ಶಕ್ತಿ ನೀಡಲಿ, ಬಲಪಡಿಸಲಿ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.